ಶ್ರೀ ಗುರುಭ್ಯೋ ನಮಃ. ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. 2024ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ತುಲಾರಾಶಿಯವರಿಗೆ ವಿಶೇಷವಾಗಿ ರವಿ ಶತ್ರುನೇ, ಆದರೆ ಆ ರವಿಯ ಅನುಗ್ರಹದಿಂದ ರಾಜಕೀಯದಿಂದ ಧನಪ್ರಾಪ್ತಿಯಾಗುವಂಥ ಯೋಗ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ. ನೋಡಿ, ವಿಶೇಷ ರವಿ ಶತ್ರು ಆದರೂ ಸಹ ಯಾರ್ಯಾರು ರಾಜಕೀಯ ಕ್ಷೇತ್ರದಲ್ಲಿದ್ದೀರಿ ತುಲಾರಾಶಿಯವರು ಅಂಥವರಿಗೆ ವಿಶೇಷವಾದ ಧನಲಾಭಗಳು, ಧನಪ್ರಾಪ್ತಿ ಮತ್ತು ಒಳ್ಳೆಯ ಸ್ಥಾನಮಾನಗಳು ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸ್ಥಾನ, ನೀವು ಮಾಡುವಂಥ ಕೆಲಸದ ಬಗ್ಗೆ ಹೈಯೆಸ್ಟ್ ಲೆವೆಲ್ ಕೆಲಸ ವರ್ಕ್ ಮಾಡ್ತೀರಿ. ಇದೆಲ್ಲವನ್ನು ದೇವರು ಪರಿಗಣಿಸ್ತಿ ನಿಮಗೆ ಉನ್ನತವಾದ ಗೌರವ ಕೀರ್ತಿಗಳನ್ನು ಕೊಡ್ತಾ ಇದ್ದಾನೆ ಭಗವಂತ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ನೀವೆಲ್ಲರೂ. ಮತ್ತು ಯಾರ್ಯಾರು ಸಂಪಾದನೆ ಹೇಗೆಂದರೆ ನಾನಾ ರೀತಿ ಸಂಪಾದನೆ ಆಗುವಂಥ ಚಾನ್ಸಸ್ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ. ಈ ದುಡ್ಡು ಹೀಗೆ ಬರ್ತಾ ಅನ್ನಂಗಿಲ್ಲ, ನಾನಾ ರೀತಿಯಲ್ಲಿ ಸಂಪಾದನೆಗಳು ಸೋರ್ಸ್ಗಳು ಬೇಕಾದಷ್ಟು ಬರುವಂಥ ಯೋಗ ಭಾಳ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ವ್ಯವಹಾರಗಳಿಂದ ಅಧಿಕವಾದ ಧನಲಾಭಗಳು, ಯಾರ್ಯಾರು ಬಿಸ್ನೆಸ್ ಮಾಡ್ತಾಯಿದ್ದೀರಿ, ವ್ಯವಹಾರ ಮಾಡ್ತಾರೆ, ಕ್ರಯ ವಿಕ್ರಯ ಮಾಡುವಂತಹದ್ದು ಮತ್ತು ವಿಶೇಷವಾಗಿ ಇವರಿಗೆ ಸಹಾಯ ಮಾಡಿ ಧನ ಬರತಕ್ಕಂಥದ್ದು ಬೇಕಾದಷ್ಟು ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಈ ತಿಂಗಳಲ್ಲಿ ಬಡ್ಡಿ ವ್ಯವಹಾರವನ್ನು ಮಾಡ್ತೀರಿ ನೀವೆಲ್ಲ, ಬಡ್ಡಿ ವ್ಯವಹಾರ ಮಾಡಿ ಹಣ ಸಂಪಾದನೆಯೂ ಮಾಡ್ತೀರಿ ನೀವು ಈ ತಿಂಗಳಲ್ಲಿ, ಅದು ಸಹ ಬರ್ತವಂಥ ಯೋಗ ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ವಿಶೇಷವಾದ ಜವಾಬ್ದಾರಿಗಳು ಸಿಗ್ತದೆ ನಿಮಗೆ. ಆ ಜವಾಬ್ದಾರಿ ನಿಭಾಯಿಸುವಂಥ ಯೋಗ್ಯತೆಯೂ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಕುಟುಂಬದಲ್ಲಿ ಜವಾಬ್ದಾರಿಯನ್ನು ನೀವು ತಗೊಳ್ಳಿ, ಅದರಿಂದಲೂ ಸಹ ಒಳ್ಳೆಯ ಹೆಸರು ಬರ್ತದೆ. ವಿಶೇಷವಾಗಿ ಪತ್ನಿ ಆರೋಗ್ಯ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಪತ್ನಿ ಆರೋಗ್ಯದಲ್ಲಿ ಯಾರು ತುಲಾರಾಶಿಯವರಿದ್ದೀರಿ ಅವರ ಪತ್ನಿಯವರ ಆರೋಗ್ಯದಲ್ಲಿ ಸ್ವಲ್ಪ ಪತ್ನಿ ಆಗ್ಬೋದು. ಒಟ್ಟು ತುಲಾರಾಶಿಯವರಲ್ಲಿ ಅವ್ರಿಗೆ ಸ್ವಲ್ಪ ಆರೋಗ್ಯ ಕೇರ್ಫುಲ್ಲಾಗಿರಬೇಕಾಗ್ತದೆ. ಯಾರು ಮನೆ ಕಟ್ಟಬೇಕು, ವಾಸ ಸಂಪಾದನೆ ಮಾಡೋದು ಅಂಥವರಿಗೆ ಒಳ್ಳೆಯ ಯೋಗ್ಯವಾದ ಕಾಲ ಬಂದಿದೆ. ಈ ತಿಂಗಳಲ್ಲಿ ಮನೆ ಕಟ್ಟುವಂಥ ಯೋಗದ ಮನೆ ಪ್ರಾರಂಭ ಮಾಡ್ತೀರಿ ಅಥವಾ ಮನೆಯನ್ನು ಕೊಂಡ್ಕೊಳ್ತೀರಿ. ಈ ಎರಡು ಯೋಗ ಚೆನ್ನಾಗಿದೆ. ಅಧಿಕವಾದ ಶ್ರಮವನ್ನು ಹಾಕಿ ಅದ್ರ ಬಗ್ಗೆ ನಿಮ್ಮ ಅಭಿವೃದ್ಧಿ, ಅದಕ್ಕೋಸ್ಕರ ಇದು ಮಾಡ್ತಕ್ಕಂಥ ಆಸ್ತಿ ಜೀವನ ಪರ್ಯಂತ ಊಟ ಮಾಡುವಂಥ ಆಸ್ತಿ. ಹಾಗಾಗಿ ಹೆಚ್ಚು ಪರಿಶ್ರಮ ಹಾಕಿ ಆಸ್ತಿನ ಸಂಪಾದನೆ ಮಾಡಿಕೊಳ್ಳಿ. ಮತ್ತು ದೂರದ ಪ್ರಯಾಣಗಳು ಹೋಗಿ ಬರ್ತೀರಿ, ಅದರಿಂದಲೂ ಲಾಭ ಆಗ್ತದೆ. ಮತ್ತು ಸತ್ಕಾರ್ಯಗಳು, ಸ್ವಲ್ಪ ದಾನ ಧರ್ಮ ಮಾಡಬೇಕು ಅಂತ ಆಸೆ ಹುಡ್ತದೆ. ಆ ದಾನ ಧರ್ಮ ಕಾರ್ಯಗಳನ್ನೂ ಮಾಡಿ, ಅದರಿಂದಲೂ ಸಹ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ನಿಮಗೆ ನಿಮ್ಮ ತುಲಾರಾಶಿಯವರಿಗೆ ಉದ್ಯೋಗಕ್ಕಿಂತ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳು ಅತೀ ಶ್ರೇಷ್ಠವಾಗಿ ನಡೀತದೆ. ಯಾರು ಬಿಸ್ನೆಸ್ ಮಾಡಬೇಕು, ವ್ಯವಹಾರ ಮಾಡಬೇಕು ಅಂಥವ್ರಿಗೆ ವಿಶೇಷವಾಗ್ತದೆ. ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಹೊಸ ವ್ಯಾಪಾರ ಸೃಷ್ಟಿ ಮಾಡ್ಕೊಳ್ಳಿ, ಬಹಳ ಅನುಕೂಲವಾಗ್ತದೆ. ಮತ್ತು ಹಿರಿಯ ಅಧಿಕಾರಿಗಳಿಂದ ಬಂಧುಗಳಿಂದ ಸಹಾಯ ಸಿಗ್ತದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ನಿಮಗೇನು ಬೇಕು ಅನುಕೂಲಕ್ಕೆ. ವಿದ್ಯಾರ್ಥಿಗಳು ತಮ್ಮ ಬುದ್ಧಿಶಕ್ತಿ ತಕ್ಕಂತೆ ಹೈಯೆಸ್ಟ್ ಬುದ್ಧಿ, ನೀವೆಷ್ಟು ಬುದ್ಧಿ ಓಡಿಸ್ತಾರೋ ಅಷ್ಟು ವಿಶೇಷವಾದ ನಂಬರ್ಗಳು ಬರುವಂಥ ಯೋಗ ಚೆನ್ನಾಗಿದೆ. ಅಂದರೆ ಎಫರ್ಟ್ ಚೆನ್ನಾಗಿದೆ ಅಷ್ಟು ನಿಮಗೆ ಫಲ. ಯಾಕೆಂದರೆ ದೇವರ ಅನುಗ್ರಹ ಇರುತ್ತೆ. ಸೊ ನೀವು ಬರೆಯೋದೇ ಹೆಚ್ಚಲ್ಲ, ನಿಮಗೆ ದೇವರ ಅನುಗ್ರಹ ಇದ್ದರೂ ಲಕ್ಕಬೇಕಲ್ಲ, ಆ ಅದೃಷ್ಟ ಕೊಡೋದು ಭಗವಂತ. ಹಾಗಾಗಿ ನಿಮ್ಮ ವಿಶೇಷವಾದ ತಕ್ಕ ಬುದ್ಧಿಗೆ ತಕ್ಕಂತೆ ಒಳ್ಳೆಯ ಫಲವನ್ನು ಭಗವಂತ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ. ಮತ್ತು ಒಳ್ಳೆಯ ಅಭಿವೃದ್ಧಿಗಳು, ಒಳ್ಳೆಯ ಕೋರ್ಸ್ಗಳು ಸಿಗುವಂತಹದ್ದು, ಒಳ್ಳೆಯ ಕಾಲೇಜುಗಳು ಸಿಗುವಂತಹದ್ದು, ಸೊ ಇವೆಲ್ಲ ಒಳ್ಳೆಯ ಯೋಗ ಪ್ರಾರಂಭ ಆಗಿದೆ. ಮತ್ತು ತಂಟೆ ತಕರಾರುಗಳ ಬಗ್ಗೆ, ಅಂದರೆ ಮೂರನೇ ವ್ಯಕ್ತಿಗಳ ತಂಟೆ ತಕರಾರುಗಳಿರುತ್ತೆ, ಅಲ್ಲಿ ಹೋಗಬಾರ್ದು. ಥರ್ಡ್ ಪಾರ್ಟಿ ವ್ಯವಹಾರಕ್ಕೆ ಹೋದರೆ ಮಾನಗಳು ಹೋಗ್ತದೆ, ನಷ್ಟಗಳಾಗಬೇಕಾಗ್ತದೆ. ಆದ್ದರಿಂದ ಆ ವಿಚಾರ ಹೋಗಬೇಡಿ. ಮತ್ತು ಹಿರಿಯರ ಆಸ್ತಿನ ಕಳಿಬೇಡಿ. ಯಾರಿಗೂ ನಿಮ್ಮ ಆಸ್ತಿ ಮೇಲೆ ಇನ್ನೊಬ್ಬರಿಗೆ ಅಧಿಕಾರ ಕೊಡೋಕೋಬೇಡಿ, ಸೈನ್ ಹಾಕ್ಕೊಳ್ಬೇಡಿ, ಒತ್ತೆ ಇಟ್ಟು ಕೊಡೋಕೋಬೇಡಿ, ದುಡ್ಡು ಕಾಸನ್ನ, ಇದು ತೊಂದರೆ ಪಡ್ತೀರಿ. ಮತ್ತು ಮಕ್ಕಳಿಂದ ಸ್ವಲ್ಪ ಏನೇ ಮಾಡೋದು ಇನ್ನೊಂದು ಥರ ಯೋಚನೆ, ಮಕ್ಕಳ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಮತ್ತು ದೇವರಿಗೆ ಹಾಗೂ ಧರ್ಮ ಕಾರ್ಯಗಳಿಗೆ ಹಣದ ಖರ್ಚಾಗ್ತದೆ, ಆಗಲಿ ಬಿಡಿ. ದೇವರು ಕೊಡುವಂತಹ ಧರ್ಮ, ದೇವರು ಕೊಟ್ಟಿದ್ದ ದುಡ್ಡು ದೇವರು ಸಮರ್ಪಣೆ ಮಾಡುವಂಥ ಯೋಗ ಚೆನ್ನಾಗಿದೆ. ಒಳ್ಳೆಯ ಅಧಿಕಾರ ಕೊಡ್ತಾನೆ, ಹಣವನ್ನು ಕೊಡ್ತಾನೆ, ಧರ್ಮ ಕಾರ್ಯವನ್ನು ಮಾಡ್ತಾನೆ. ಈ ಧರ್ಮ ಕಾರ್ಯ ಮಾಡಿದ್ರೆ ಭಾಳ ಒಳ್ಳೆಯ ಫಲ ಸಿಗ್ತದೆ. ಹಾಗೂ ಈ ಧರ್ಮ ಕಾರ್ಯ ಮಾಡಿದ್ರೆ ಏನಂದರೆ, ನೋಡೋಕ್ಕೆ ಧರ್ಮ ಕಾರ್ಯ ಆದರೂ ಸಾರ್ವಜನಿಕರಲ್ಲಿ ಒಳ್ಳೆಯ ಕೀರ್ತಿ ಬರ್ತದೆ. ಕೀರ್ತಿಗಾಗಿ ಒಂದು ಭಾಗ ಎತ್ತಿಡುವಂಥ ಶಾಸ್ತ್ರ ಹೇಳ್ತದೆ ಹಣವನ್ನು. ಹಾಗಾಗಿ ಧರ್ಮ ಕಾರ್ಯ ಮಾಡಿದ್ರೆ ಒಳ್ಳೆಯ ಕೀರ್ತಿಗಳಿಂದಲೂ ಅನುಕೂಲವಾಗ್ತದೆ. ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಆರೋಗ್ಯದ ಸಂಬಂಧಪಟ್ಟಿದ್ದು ವಿಶೇಷವಾಗಿ ತೊಂದರೆ ಇರ್ತದೆ. ಹಾಗಾಗಿ ನೀವು ಸ್ವಲ್ಪ ಈಶ್ವರ ಆರಾಧನೆ ಮಾಡುವಂತಹದ್ದು, ಈಶ್ವರನ ರುದ್ರಾಭಿಷೇಕ ಮಾಡುವಂಥದ್ದು ಯಾರು ಮಾಡ್ತೀರಿ ಅಂಥವರಿಗೆ ಆರೋಗ್ಯದಲ್ಲೂ ಉತ್ತಮವಾದ ಫಲ ಸಿಗ್ತದೆ. ಮತ್ತು ಉನ್ನತ ಸ್ಥಾನಮಾನ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಹಾಗೆ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳು ಬಹಳ ಉತ್ತಮ ಅಂತಲೇ ಹೇಳಬೇಕಾಗ್ತದೆ. ನಮಸ್ಕಾರಗಳು.